ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಾನು ಮಂಜು ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅದಾದಮೇಲೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಕೂಡ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಹಾಕ್ತಾಯಿದ್ದೀವಿ. ನಾನು ಒಂದು 7 ರಿಂದ 8 ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ಹುಳಿ ಟೊಮೆಟೊ ತೊಗೊಳ್ಬೇಡಿ. ನಾಟಿ ಟೊಮೆಟೊ, ಆಪಲ್ ಟೊಮೆಟೊ ಎರಡೂ ಮಿಕ್ಸ್ ತೊಗೊಳ್ಳಿ. ತುಂಬ ಚೆನ್ನಾಗಿ ಗೊಜ್ಜು ಬರುತ್ತೆ. ಬರೀ ಹುಳಿ ಟೊಮೆಟೊ ತೊಗೊಂಡ್ರೆ ಫುಲ್ಲು ಗೊಜ್ಜೆಲ್ಲ ಹುಳಿ ಹುಳಿ ಥರನೇ ಇರುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ. 2 ಸ್ವೀಟ್ ಟೊಮೆಟೊ ಮತ್ತು ಹುಳಿ ಟೊಮೆಟೊ ಎರಡು ಮಿಕ್ಸ್ ಆದರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇದು ಬರೀ ರೊಟ್ಟಿಗೆಲ್ಲ, ಚಪಾತಿಗೆ ಮತ್ತು ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಟೊಮೆಟೊ ಹಾಕಿದ ತಕ್ಷಣ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ಉದ್ದೇಶ ಏನು ಅಂದರೆ ಟೊಮೊಟೊ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ. ನೋಡಿ, ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಅರ್ಧ ಭಾಗ ಟೊಮೊಟೊ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಬೇಕು. ತುಂಬ ಟೇಸ್ಟಿಯಾದಂಥ ರೆಸಿಪಿ ಮಾತ್ರ ಟೊಮೊಟೊ ಗೊಜ್ಜು. ನಮ್ಮ ಮನೇಲಂತೂ ಎಲ್ಲರ ಫೇವ್ರೇಟ್ ಕೂಡ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದು ಅರ್ಧ ಭಾಗ ಫ್ರೈ ಆಗಿದೆಯಲ್ಲ, ಇದಕ್ಕೆ ನಾವು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀವಿ. ಆ ಖಾರದ ಪುಡಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಾಕಿದ್ದೀನಿ. ನೋಡಿ, 1 ಸ್ಪೂನ್ ಖಾರದ ಪುಡಿ. ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಕಂಪಲ್ಸರಿ ಹಾಕಬೇಕು. ಖಾರದ ಪುಡಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಳಿ, ಅಥವಾ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಳಿ, ಅದು ಆಪ್ಷನಲ್ಲು. ಯಾವ್ದು ಹಾಕಿದ್ರೂ ಟೇಸ್ಟು ಒಂದೇ ಥರನೇ ಬರುತ್ತೆ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋ ಕಾರಣಕ್ಕೆ ಎಲ್ಲದರಲ್ಲೂ ಕಮ್ಮಿ ಬಳಸ್ತೀನಿ. ನಿಮ್ಮ ಬೇರೆ ಯಾರಿಗಾದರೂ ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಇಷ್ಟ ಅಂದರೆ ಅದನ್ನೇ ಹಾಕ್ಕೊಳ್ಳಿ. ಎಲ್ಲ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತು ಎದೆ ಉರಿ ಅದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಈಗ ಇದಿಷ್ಟನ್ನು ಹಾಕ್ಕೊಂಡು ಫುಲ್ಲು ಇನ್ನೊಂದು ಸರಿ ಎಲ್ಲ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲನೂ. ಇದು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಆಗೋಗುತ್ತೆ. ಆ್ಯಂಡ್ ತುಂಬ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಟೊಮೆಟೊ, ಈರುಳ್ಳಿ ಇದ್ದರೆ ಸಾಕು, ಬೇಗ ಆಗೋಗುತ್ತೆ ಟೊಮೊಟೊ ಗೊಜ್ಜು. ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಿದೆ. ಈಗ ನಾನು ಫ್ರೆಶ್ಶಾಗಿ ತುರಿದಿರೋಂಥ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫೈನಲಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪೀಸು, ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಹಾಕ್ತಾಯಿರ್ತೀನಿ. ತುಂಬ ವೆರೈಟಿ ಫುಡ್ಸ್ ಕೂಡ ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ. ನೋಟಿಫಿಕೇಷನ್ ಕೂಡ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಆ್ಯಂಡ್ ಟೊಮೊಟೊ ಗೊಜ್ಜು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆ್ಯಂಡ್ ಈ ಟೊಮೊಟೊ ಗೊಜ್ಜು ಜೊತೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಈಗ ನಾನೊಂದು ದೊಡ್ಡದ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 3 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್, 1-1.5 ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿ ಮಾಡಿರೋಂಥ ನೀರು ಹಾಕ್ಕೊತಾ ಇದ್ದೀನಿ. ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಅಕ್ಕಿ ರೊಟ್ಟಿ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರೋಂಥ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಇರುತ್ತಲ್ಲ, ಹಿಟ್ಟು ಕಲಸೋದಕ್ಕಾಗಲ್ಲ ಅಂಥೇಳಿ 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು. ಅದಾಗಿ ಸ್ವಲ್ಪ ಹೊತ್ತಿಗೆ ಕೈಯಲ್ಲಿ ಫುಲ್ಲೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀರು ಬಿಸಿ ಇರೋದ್ರಿಂದ ತಕ್ಷಣ ಕೈಯಲ್ಲಿ ಕಲ್ಸೋಕ್ಕೆ ಹೋಗಬೇಡಿ. ನೋಡಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕಿದ್ರೆ ಕಲಸೋದಕ್ಕೆ ಆಗಲ್ಲ. ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಬೇಕು. ಇದು ಅಷ್ಟೇ, ಸ್ವಲ್ಪ ತೆಳ್ಳಗಿರಲಿ ಹಿಟ್ಟು, ಪೂರ್ತಿನೂ ತೆಳ್ಳಗಿರಬಾರ್ದು, ಸ್ವಲ್ಪ ರೊಟ್ಟಿ ತಟ್ಟಾಗಿ ಬರಬೇಕು, ಆ ರೀತಿ ತೆಳ್ಳಗಿರಬೇಕು. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಗಟ್ಟಿ ಅನಿಸಲ್ಲ ತಿನ್ನೋವಾಗ. ಆ್ಯಂಡ್ ಟೊಮೊಟೊ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ, ಅಷ್ಟು ಬಿಸಿ ಇಲ್ಲ. ಈಗ ನೀಟಾಗಿ ಸಾಫ್ಟಾಗಿ ಕಲಿಸ್ಬೇಕು. ನೋಡಿ ಒಂದು ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪೇಪರ್ ತೊಗೊಂಡು ಆ್ಯಸ್ ಯೂಶ್ವಲ್ ನೀವು ಬಟರ್ ಪೇಪರ್ ಬೇಕಾದರೆ ಯೂಸ್ ಮಾಡ್ಬೋದು. ನನಗೆ ಈ ಪೇಪರ್ ಮೇಲೆ ಅಭ್ಯಾಸ ಇರೋದರಿಂದ ನಾನು ಈ ಥರ ಪ್ಲಾಸ್ಟಿಕ್ ಅಂದರೆ ಆಯಿಲ್ ಪೇಪರ್ನ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ ತುಂಬ ಪ್ರೆಷರ್ ಹಾಕಿ ತಟ್ಟಕ್ಕೆ ಹೋಗಬೇಡಿ, ಬೆರಳು ಮಾರ್ಕೆಲ್ಲ ಬೀಳುತ್ತೆ. ನೋಡಿ ನಾನು ಪ್ರೆಷರ್ ಹಾಕಿ ಜಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ, ಪ್ರೆಷರ್ ಆಗ್ತಾಯಿಲ್ಲ. ಅದು ಎಷ್ಟು ನೀಟಾಗಿ ರೌಂಡಾಗಿ ಬರ್ತಾಯಿದೆ ನೋಡಿ. ಪೇಪರ್ ಎಷ್ಟಿರುತ್ತೋ ಅಷ್ಟು ಪೂರ್ತಿನೂ ಎಲ್ಲೂ ಗ್ಯಾಪ್ ಇಲ್ಲದೆ ತಟ್ಕೋಬೇಕು ರೊಟ್ಟಿನ. ಆ್ಯಂಡ್ ಆಲ್ಸೋ ಆ ಕಡೆಗೆ ಕಾವಲಿ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ರೊಟ್ಟಿನ ನೀಟಾಗಿ ತಟ್ಕೊಂಡು ಇದನ್ನು ನಾವು ಅಂಚು ಬಿಸಿಯಾಗಿದೆ ಅಂತ ನೋಡಿ ಅಂಚಿಗೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈಗ ರೊಟ್ಟಿ ಹಾಕ್ಕೊಂಡು ಪೇಪರ್ನ ಹಾಕಿದ ತಕ್ಷಣ ತೆಗಿತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿಯಾಗೋ ಕೂಡ ಬಿಡ್ತಾಯಿಲ್ಲ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಪ್ಲಾಸ್ಟಿಕಲ್ಲಿ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಹಾಕಬೇಡಿ. ಸೊ ಈಸಿಯಾಗಿ ಎದ್ದು ಬರುತ್ತೆ. ನಾವು ಪ್ಲಾಸ್ಟಿಕ್ ಅದಕ್ಕೆ ಹಾಕ್ತಾಯಿಲ್ಲ. ನಿಮ್ಗೆ ಅಷ್ಟೊಂದು ಡೌಟ್ ಇರೋರು ಬಟರ್ ಪೇಪರ್ ಅಥವಾ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳಿ. ರೊಟ್ಟಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಮುಂದಿನ ವೀಡಿಯೋಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.